ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರಿ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. सुमतिभिरनुमेजं शुभकाजं सखाजं सुखमजमनपाजं मुक्त्युपाजं विमाजं नृहजमहममेजं झेजमाम्नाजगेजं सदजमसदजेजं श्रीसहाजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिल कलिकृतकल्मष अपनोदनपटुतरे श्रीमद्भागवते महापुराणे प्रथमस्कन्धे एकादशेऽध्याये अद्य कथानुवादे सति किञ्चित् पूर्वकथानुवादः। ಈಗ 33ನೇ ಶ್ಲೋಕ ಆಗಬೇಕು. ಅದರ ಮುಂಚೆ ಈ ಹಿಂದಿನ ಶ್ಲೋಕದಲ್ಲೇ ಜ್ಞಾತಿ ದ್ರೋಹ ಜಿಘಾಂಸಯ ಅಂತ ಒಂದು ಶಬ್ದ ಬಂದಿದೆ. ಅಂದ್ರೆ ಧರ್ಮರಾಜ ತಾನು ಭೀಷ್ಮಾಚಾರ್ಯರ ಹತ್ಯೆಗೆ ನಾವೆಲ್ಲ ಕಾರಣ ಆದ್ವಿ, ದುರ್ಯೋಧನನ ಹತ್ಯೆಗೆ ನಾವು ಕಾರಣ ಆದ್ವಿ, ದೊಡ್ಡ ಪಾಪ ಮಾಡ್ಬಿಟ್ವಿ ನಾವು ಅಂತ ಅವನಿಗೆ ಬುದ್ಧಿ ಇದೆ. ಯಾರಿಗೆ? ಧರ್ಮರಾಜನಿಗೆ. ಇದು ಪಾಪ ಬುದ್ಧಿನ? ಇದು ಪಾಪ ಬುದ್ಧಿ ಅಲ್ವೇ ಅಲ್ಲ. ಭೀಷ್ಮಾಚಾರ್ಯನ ಬಿಡಿ, ದುರ್ಯೋಧನನ ವಧೆ ಮಾಡೋದು ಅದು ಒಳ್ಳೆ ಕೆಲಸನೋ ಕೆಟ್ಟ ಕೆಲಸನೋ? ಅವನು ಯೋಚನೆ ಮಾಡಿದ್ದೇನೋ, ಇದು ಮಾಡಿದ್ದು ತಪ್ಪು ಕೆಲಸ, ಇದು ಪಾಪಕರ್ಮ ಅಂತ ಭಾವಿಸಿದ. ವಸ್ತುತಃ ಅವನು ಮಾಡಿದ್ದು ದೊಡ್ಡ ಧರ್ಮ. ಅದರಲ್ಲಿ ಯಾದುಪತ್ಯದಲ್ಲಿ ಬರೀತಾರೆ ಟಿಪ್ಪಣಿಯಲ್ಲಿ, ವಿಷ್ಣು ದ್ವಿಟ್ ತದ್ ಅನುಬಂಧೆ ನಿಗ್ರಹಾತ್ಮಕತ್ವಾತ್ ಪರಮ ಧರ್ಮಭೂತೆ ಅಂತ ಹೇಳ್ತಾರೆ. ದೊಡ್ಡ ಧರ್ಮ ಇದು. ಏನು? ಯಾರು ವಿಷ್ಣುವಿನ ದ್ವೇಷಿಗಳೋ ಅಥವಾ ವಿಷ್ಣು ಭಕ್ತರ ದ್ವೇಷಿಗಳಾಗಿರ್ತಾರೋ ಅವರನ್ನ ನಿಗ್ರಹ ಮಾಡೋದೇನಿದೆ ಅದು ದೊಡ್ಡ ಧರ್ಮ. ಅದ್ರಲ್ಲಿ ಅಧರ್ಮದ ಯೋಚನೆ ಇಲ್ಲ. ದುಷ್ಟರು ಅಂತ ಯಾರ್ಯಾರಿದ್ದಾರೆ ಜಗತ್ನಲ್ಲಿ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಕೊಡೋದ ಅಲ್ಲ. ಅವರ ಶಿಕ್ಷಣ ಮಾಡ್ಲೇಬೇಕು, ಅವರ ಸಂಹಾರ ಆಗ್ಲೇಬೇಕು. ಅಂಥದ್ರಲ್ಲಿ ಯಾವುದು ಪಾಪಕರ್ಮ ಅಲ್ವೋ ಅದನ್ನ ಪಾಪಕರ್ಮ ಅಂತ ತಿಳಿದಿದ್ರಿಂದ ಪಾಪ ಬಂತಂತೀವಿ. ಹಾಗಾದ್ರೆ ಏನಾಯ್ತು? ನಾವು ಸರಿಯಾಗಿರೋ ಕೆಲಸವನ್ನ, ಒಳ್ಳೆ ಕಾರ್ಯವನ್ನ ತಪ್ಪಾಗಿ ತಿಳ್ಕೊಂಡು ಇದರಿಂದ ಪಾಪ ಬರುತ್ತೆ ಅಂತ ಒಳ್ಳೇದನ್ನ ನೋಡಿ ಇದು ಕೆಟ್ಟದ್ದು ಅಂತ ತಿಳಿದುಕೊಂಡು ಒಂದು ಪಾಪ ಇದೆ. ಆ ಪಾಪ ಬಂದಿದೆ ಈ ಧರ್ಮರಾಜನಿಗೆ. ಯಾಕಂದ್ರೆ ಅಲ್ಲಿ ಭೀಷ್ಮಾಚಾರ್ಯರೆಲ್ಲ ಹೇಳಿದ ಮೇಲೆ ಅವನಿಗೆ ಭ್ರಮೆ ಹೋಯ್ತು. ಹೌದು, ದುರ್ಯೋಧನನ್ನ ವಧೆ ಮಾಡಿದ್ದು ಹೇಳಿದೆ ಸರಿ, ಅದು ದೊಡ್ಡ ಧರ್ಮ, ಪರಮಧರ್ಮ, ನನಗೇನ್ ಪಾಪ ಬಂದಿಲ್ಲ ಅಂತ ಬಂದಿರೋಂಥ ಪಾಪ ಬುದ್ಧಿ ಅದು ಭ್ರಮೆ, ಅದು ಸರಿ ಇಲ್ಲ ಅಂತ ಭೀಷ್ಮಾಚಾರ್ಯರ ಮಾತಿನಿಂದ ಈಗಾಗ್ಲೇ ತಿಳಿಸಾಗಿದೆ, ಗೊತ್ತಿದೆ.
ಆದ್ರೆ ಆ ಧರ್ಮರಾಜನಿಗೆ ನಾನು ಯಾವುದು ಪಾಪಕರ್ಮ ಅಲ್ವೋ, ಯಾವುದು ಪುಣ್ಯ ಕರ್ಮ ಆಗಿತ್ತೋ ಅದನ್ನ ನಾನು ಪಾಪಕರ್ಮ ಅಂತ ಭಾವಿಸಿದ್ನಲ್ಲ, ಅದಕ್ಕೊಂದು ಪಾಪ ಬಂದಿದೆ, ಅದನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಕೃಷ್ಣ ಹಾಗೆ ವೇದವ್ಯಾಸರು ಉಪದೇಶ ನೀಡಿದ ರೀತಿಯಲ್ಲಿ ಈ ಅಶ್ವಮೇಧ ಯಾಗವನ್ನ ನಾನು ಮಾಡ್ತೇನೆ ಅಂತ ಧರ್ಮರಾಜ ಹೊರಟ ಅಂತ. ಇದು ಅಲ್ಲಿ ಬಂದ ವಿಷಯ. ಇನ್ನು ಮಿಕ್ಕಿದ ವಿಷಯ ನೆನೆ ದಿವಸ ನಾವು ನೋಡಾಗಿದೆ. ಈಗ 33ನೆಯ ಶ್ಲೋಕಕ್ಕೆ ಬರೋಣ. ತದಭಿಪ್ರೇತಮಾಲಕ್ಷ್ಯ ಭ್ರಾತರೋಚ್ಯುತ ನೋದಿತಾಃ ಧನಂ ಪ್ರಹೀಡಮಾಜಹ್ರುಹು ಉದೀಚ್ಯಾ ಭೂರಿಶೋ ದಿಶಃ. ಇಲ್ಲಿ ಮೊದಲನೇ ಲೈನಲ್ಲಿ ಕೊನೆಯ ಶಬ್ದ ನೋದಿತ ಅಂತಾನೆ ಶಬ್ದ. ಅದು ನಾ ಉದಿತ ಅಂತ ಬಿಡಿಸ್ಕೊಳ್ಬೇಡಿ. ಕೆಲಸಲಿ ಸಂಸ್ಕೃತ ಅಭ್ಯಾಸ ಇದ್ದವರು ನಾ ಉದಿತ ಅಂತ ಬಿಡಿಸ್ಬಿಡ್ತಾರೆ. ಅಲ್ಲ, ನೋದಿತ ಅಂತಾನೆ ಆ ಶಬ್ದ. ಮತ್ತೊಂದು ಮುಂದಿನ ಲೈನಲ್ಲಿ ಪ್ರಹೀಣಂ ಆಜಹ್ರುಹು ಅಂತ ಅದನ್ನ ಬಿಡಿಸ್ಕೊಳ್ಳಿ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈಗ ಧರ್ಮರಾಜನಿಗೆ ಚಿಂತೆ ಪ್ರಾರಂಭ ಆಯ್ತು. ಯಾಕೆ? ದುಡ್ಡು ಬೇಕಲ್ಲ ಅಶ್ವಮೇಧ ಯಾಗ ಮಾಡ್ಲಿಕ್ಕೆ. ದುಡ್ಡು ಯಾರು ತಂದು ಕೊಡ್ತಾರೆ? ಪ್ರಜೆಗಳ ಕೈಲಿ ದುಡ್ಡು ಕಿತ್ಕೊಳ್ಳೋದ ಅಶ್ವಮೇಧ ಯಾಗ ಮಾಡ್ಲಿಕ್ಕೆ? ಇವನಿಗೆ ಬಂದ ರಾಜ ತನಗೆ ಬಂದ ಪಾಪ ಕಳ್ಕೊಳ್ಳಿಕ್ಕೆ ತನ್ನ ಕೋಶದಲ್ಲಿರೋ ದುಡ್ಡನ್ನು ಬಳಸ್ಕೊಂಡು ಯಾಗ ಮಾಡ್ಬೇಕು ಹೊರತು ಪ್ರಜೆಗಳ ಹತ್ರ ಕಿತ್ಕೊಂಡು ದುಡ್ಡನ್ನ ಆ ದುಡ್ಡಲ್ಲಿ ಯಾಗ ಮಾಡಿಸಿದ್ರೆ ಅದು ದ್ರೋಹ ಆಗತ್ತೆ, ಅದು ಸರಿ ಇಲ್ಲ. ಆದ್ರೆ ಪ್ರಜೆಗಳಿಂದ ಅವನೇನ್ ತಗೊಂಬೇಕೋ ಕಪ್ಪ ಅದನ್ನ ತಗೊಂತಾ ಇದ್ದ, ತೆರಿಗೆಯನ್ನ. ಇನ್ನು ಶಿಕ್ಷೆಯನ್ನ, ದಂಡ, ಯಾರಾದ್ರೂ ಅಪರಾಧ ಮಾಡಿದ್ರೆ ಏನು ಅದಕ್ಕೆ ತಕ್ಕ ದಂಡ ಇದೆ, ಅದನ್ನೆಲ್ಲ ಸ್ವೀಕಾರ ಮಾಡ್ದ. ಆದ್ರೆ ಅದರ ವಿನಿಯೋಗ ಪ್ರಜೆಗಳಿಗೋಸ್ಕರ, ಅದು ತಮ್ಮ ಸ್ವಾರ್ಥಕ್ಕಲ್ಲ. ಹಾಗಾದ್ರೆ ಯೋಚನೆ ಮಾಡ್ದ, ಏನ್ ಮಾಡ್ಬೇಕು? ಹಣ ಇಲ್ದೆ ಅಶ್ವಮೇಧ ಯಾಗ ಮಾಡ್ಲಿಕ್ಕೆ ಬರುತ್ತಾ ಅಂತ ಯೋಚಿಸ್ದ. ಆದ್ರೆ ಇದು ಯಾವಾಗ ಗೊತ್ತಾಯ್ತು ಈ ತರ ಧರ್ಮರಾಜ ಯೋಚಿಸ್ತಾ ಇದ್ದಾನೆ? ತದಭಿಪ್ರೇತಂ. ಹಾಗಾದ್ರೆ ಮನಸ್ಸಲ್ಲಿ ಏನಿದೆ? ಅಶ್ವಮೇಧ ಯಾಗ ಮಾಡ್ಲಿಕ್ಕೆ ಸಂಪತ್ತು, ಧನ ಸಂಪತ್ತು ಎಲ್ಲಿಂದ ಅಂತ ಯೋಚಿಸ್ತಾ ಇದ್ದಾಗ ಎಲ್ಲ ಸಹೋದರರು ಹೊರಟ್ರಂತೆ. ಭ್ರಾತರಹ, ಭೀಮಸೇನ ದೇವರು, ಅರ್ಜುನ, ಹೀಗೆ ಪ್ರತಿಯೊಬ್ಬರು ತಾವು ಧನ ಸಂಪಾದನೆಗೆ ಅಂತ ಹೊರಟ್ರು. ಅವರು ಸಿಕ್ಕಾಬಟ್ಟೆ ಧನರಾಶಿಯನ್ನೇ ತಗೊಂಬಂದ್ರು. ಆ ಸೋದರರೆಲ್ಲ ಹೇಗೆ ತಗೊಂಬಂದ್ರು? ಅಚ್ಯುತ ನೋದಿತಾಹ. ವೇದವ್ಯಾಸರಲ್ಲಿದ್ರು. ವೇದವ್ಯಾಸರು ನೋದಿತ, ಪ್ರೇರಣೆ ಮಾಡೋದು ಅಂತ ಅರ್ಥ. ನೋದಿತ ಅಂದ್ರೆ ಪ್ರೇರಣೆ ಮಾಡಿದಂತೆ. ನೋಡಿ, ನೀವೆಲ್ಲ ಉತ್ತರ ದಿಕ್ಕಿಗೆ ಹೋಗಿ, ಉತ್ತರ ದಿಕ್ಕಿನಲ್ಲಿ ಮರುತ್ರಾಜ ಏನಿದ್ದಾನೆ ಅವನು ಯಾಗ ಮಾಡಿದ್ದಾನೆ. ಹಾಗೆ ವಿಷ್ಣು, ಹೀಗೆ ವಿಷ್ಣುನು ಕೂಡ ಯಾಗ ಮಾಡಿದ್ದ. ಹೀಗೆ ಹಲವು ಜನ ಉತ್ತರ ದಿಕ್ಕಿನಲ್ಲಿ ಅಶ್ವಮೇಧ ಯಾಗ ಮಾಡಿ ಅಲ್ಲಿ ಇನ್ನೂ ಸಿಕ್ಕಾಬಟ್ಟೆ ಉಳ್ಕೊಂಡಿದೆ ಧನ ಸಂಪತ್ತು. ಅಂದ್ರೆ ಅಶ್ವಮೇಧ ಯಾಗ ಮಾಡ್ಲಿಕ್ಕೆ ತುಂಬಾ ಖರ್ಚಾಗತ್ತೆ. ಅಲ್ಲಿ ಖರ್ಚು ಮಾಡಿ ಅದಾದ ಮೇಲೆ ಇನ್ನೂ ಧನ ಸಂಪತ್ತು ಉಳಿದಿದೆಯಂತೆ ಉತ್ತರ ದಿಕ್ಕಿನಲ್ಲಿ. ಅಲ್ಲಿ ಹೋಗಿ ಅಲ್ಲಿಂದ ಆ ಅಶ್ವಮೇಧ ಯಾಗಕ್ಕೆ ಬೇಕಾದ ಧನವನ್ನ ನೀವು ತಗೊಂಬನ್ನಿ ಅಂತ. ನಮ್ಗೆ ಅನ್ಸತ್ತೆ ಅವ್ರು ಎಷ್ಟು ಸಂಪಾದನೆ ಮಾಡಿರ್ಲಿಕ್ಕಿಲ್ಲ. ಅವರು ಅಶ್ವಮೇಧ ಯಾಗ ಮಾಡಾಯ್ತು, ಅದರಲ್ಲಿ ಉಳಿಸಿದ್ದೇನಿದೆಯಲ್ಲ ಆ ಭಾಗದಿಂದ ಇಡೀ ಅಶ್ವಮೇಧ ಯಾಗ ನೆರವೇರುತ್ತೆ ಧರ್ಮರಾಜರದ್ದು. ಎಂತ ಅದ್ಭುತ ಧನರಾಶಿಯನ್ನ ಅಶ್ವಮೇಧ ಯಾಗಕ್ಕೆ ಬಳಸಬೇಕು. ತುಂಬಾ ಖರ್ಚಾಗತ್ತೆ, ಸಾಧ್ಯವೇ ಇಲ್ಲ. ಅಂಥ ದೊಡ್ಡ ಯಾಗ. ತದಭಿಪ್ರೇತಮಾಲಕ್ಷ್ಯ. ಹಾಗಾಗಿ ನಾವು ಹೆಚ್ಚು ಧನ ಬೇಕು, ಧನ ಸಂಪಾದನೆ ಮಾಡೋ ಕ್ರಮ ಅದು ಉತ್ತಮ ಆಗಬೇಕು, ಅಧಮ ಕ್ರಮ ಅಲ್ಲ. ದುಡ್ಡು ಸಂಪಾದನೆ ಮಾಡೋ ಕ್ರಮ ಏನಿದೆ ಅದು ನೇರ ಮಾರ್ಗ ಇರ್ಬೇಕು, ರುಜು ಮಾರ್ಗ. ಇಲ್ಲ ಅಶ್ವಮೇಧ ಯಾಗ ನಾವು ಮಾಡಿದ್ರು ಕೆಟ್ಟ ಮಾರ್ಗದಲ್ಲಿ ದುಡ್ಡನ್ನು ಸಂಪಾದನೆ ಮಾಡಿ ಒಂದ್ ದೊಡ್ಡದಾಗ ಹೋಮ ಮಾಡಿಸಿದ್ರೆ ಅದರ ಫಲ ನಿಜವಾಗಿ ಪೂರ್ತಿ ಸಿಗೋದಿಲ್ಲ. ಏನೋ ಒಂದು ಶ್ರದ್ಧೆಯಿಂದ ಏನೋ ಒಂದು ಅಲ್ಪ ಸ್ವಲ್ಪ ಸಿಗಬಹುದೋ ಏನೋ, ಆದ್ರೆ ಸರಿಯಾದ ಫಲ ಅಕ್ರಮ ಹಣದಿಂದ ಸಿಗೋದಿಲ್ಲ. ಆದ್ರಿಂದ ಸರಿಯಾದ ಕ್ರಮದಿಂದ ಸಂಪಾದನೆ ಮಾಡಬೇಕು. ಅದ್ರಲ್ಲಿ ಬೇರೆ ರಾಜ ಮಾಡ್ತಾ ಇರುವಂತಹದ್ದು ಪಾಪದ ಬುದ್ಧಿ ಏನ್ ಬಂದಿತ್ತು ಮುಂಚೆ, ಅದರ ಪರಿಹಾರಕ್ಕೆ ರಾಜ ಮಾಡ್ತಾ ಇರುವಂತಹ ದೊಡ್ಡ ಅಶ್ವಮೇಧ ಯಾಗ. ಇದರಲ್ಲಿ ಬೇರೆ ರೀತಿ ದುಡ್ಡನ್ನ ಸಂಪಾದನೆ ಮಾಡೋದಲ್ಲ. ಅದ್ ಹೇಗೆ ಅಂದ್ರೆ, ಈಗ ಅನೇಕ ರಾಜರುಗಳನ್ನ ಕೊಂದಾಗಿದೆ, ಸಂಹಾರ ಮಾಡಾಗಿದೆ. ಅಂಥ ರಾಜರುಗಳ ಮನೆಯಿಂದ ಸಂಪತ್ತನ್ನ ದೋಚ್ಬೋದಿತ್ತು, ಆದ್ರೆ ಹಾಗೆ ಮಾಡ್ಲಿಲ್ಲ ಧರ್ಮರಾಜ. ಜೊತೆಗೆ ಶಿಕ್ಷೆ ಕೊಡ್ತಾ ಕೊಡ್ತಾ ಜಾಸ್ತಿ ಹಾಕೋದು. 1000 ರೂಪಾಯಿ ಅಲ್ಲ, 10,000 ರೂಪಾಯಿ ಹಾಕೋದು ದಂಡ. ಹಾಕಿ ಹಾಕಿ ವಸೂಲ್ ಮಾಡಿ ಒಂದೊಂದು ಅಶ್ವಮೇಧ ಯಾಗ ಮಾಡ್ಕೊಳ್ಳೋದು. ಆದ್ರೆ ಹಾಗೆ ಮಾಡ್ಲಿಲ್ಲ. ಅದು ಕರ್ತವ್ಯ ಅಲ್ಲ, ಅದು
ಅದು ಪಾಪ, ಮತ್ತೆ ಇನ್ನೊಂದು ಪಾಪಾಚರಣೆ ಆಗತ್ತೆ. ಅದಕ್ಕೋಸ್ಕರ ಅವನು ಈ ಯಾರು ಈ ಸತ್ತಿದ್ದಾರೆ ರಾಜರು ಅಂಥವರ ಮನೆಯಿಂದಾಗ್ಲಿ, ಅಥವಾ ಯಾರು ಸತ್ತಾಗಿ ವೀರ ಸ್ವರ್ಗವನ್ನ ಪಡೆದು ಇನ್ನು ಉಳಿದಿರ್ತಾರಲ್ಲ, ಇನ್ನೂ ಕೂಡ ಬದುಕಿದಾರಲ್ಲ, ಅಂತ ರಾಜರ ಕೈಲೂ ಇಸ್ಕೊಳ್ಳಿಲ್ಲ. ಅದು ಬೇಡ ಅಂತ, ಅವರ ಪೋಷಣೆಗೆ ಅವ್ರಿಗಿದೆ ದುಡ್ಡು, ಅದು ನಮಗ್ ಬೇಡ. ದಂಡದಿಂದ ಹಣ ಅದನ್ನ ಸಂಪಾದನೆ ಹಾಗೆ ಮಾಡಬಾರ್ದು, ಅದನ್ನು ಮಾಡ್ಲಿಲ್ಲ. ಶಿಕ್ಷೆ ಕೊಟ್ಟ, ಅದಕ್ಕೆ ದಂಡ ಕಟ್ಟಿಸ್ಕೊಂಡ ಅಷ್ಟೇ ಹೊರತು ತಾನು ಅದರಿಂದ ಅಶ್ವಮೇಧ ಯಾಗ ಮಾಡ್ಲಿಲ್ಲ. ಶುದ್ಧವಾದ ಹಣ, ಅದನ್ನ ಸರಿಯಾದ ಕ್ರಮದಲ್ಲಿ ಬಂದ ಹಣದಿಂದ ಅಶ್ವಮೇಧ ಯಾಗವನ್ನ ಧರ್ಮರಾಜ ಆಚರಿಸ್ತಾನೆ. ಇದು ಒಬ್ಬ ರಾಜನಿಗಿರ್ಬೇಕಾದ ಒಂದು ಗುಣ, ಅದ್ಭುತ ಗುಣ. ಅದನ್ನ ಉತ್ತರ ದಿಕ್ಕಿಗೆ ಹೋಗಿ ಎಲ್ಲ ಸಹೋದರರು ತಾವು ವೇದವ್ಯಾಸ ಪ್ರೇರಣೆಗೆ ಅನುಗುಣವಾಗಿ ಒಂದಿಷ್ಟು ಧನರಾಶಿಯನ್ನ ಮಿಕ್ಕಿದ್ದನ್ನ ಅಲ್ಲಿ ತರ್ತಾರೆ. ತಂದ ಮೇಲೆ ಮುಂದಿನ ಘಟನೆಯನ್ನ ವರ್ಣಿಸ್ತಾರೆ. 34ನೆಯ ಶ್ಲೋಕ. ತೇನ ಸಂಭೃತ ಭಾರೋಸೌ. ಇಲ್ಲಿ ಇನ್ನೊಂದು ಪಾಠ ಇದೆ. ತೇನ ಸಂಭೃತ ಸಂಭಾರ ಅಂತ ಪಾಠ ಇದೆ. ಸಂಭಾರ ಅಂತ ಮಾಡ್ಕೊಡಿ. ಲಬ್ಧ ಕಾಮೋ ಯುಧಿಷ್ಠಿರ ವಾಜಿಮೇಧೈಸ್ತ್ರಿಭಿರಾಜ ಯಜ್ಞೇಶಮಯ ಜದ್ಧರಿಂ. ಈ ಹಣ ಏನು ತನಗೆ ಸಿಕ್ತು, ತನ್ನ ಸಹೋದರರು ತಗೊಬಂದು ಕೊಟ್ಟಿದ್ದು, ಆ ಹಣದಿಂದ ತಾನು ಯಾಗ ಮಾಡ್ಲಿಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳು, ಆ ಯಾಗ ಪಾತ್ರೆಗಳು, ಇನ್ನೇನೇನು ಬೇಕೋ ಯಾಗಕ್ಕೆ ಸಂಬಂಧಪಟ್ಟಿದ್ದು ಅದೆಲ್ಲ ಸಂಭೃತ ಸಂಭಾರ. ಸಂಭಾರ ತುಂಬಾ ಭಾರನೇ ನಿಜ. ಸಂಭಾರ ಅಂದ್ರೆ ಸಾಮಗ್ರಿಗಳು ಅಂತ ಅರ್ಥ. ಯಾವುದನ್ನ ಬಳಸ್ಕೊಂಡು ಯಾಗವನ್ನ ಮಾಡ್ತೀವೋ ಅಂತ ಸಂಭಾರ ಸಾಮಗ್ರಿಗಳು, ಅದನ್ನ ಚೆನ್ನಾಗಿ ಒಂದ್ ಕಡೆ ಕೂಡಿಟ್ಕೊಂಡ. ಸಂಭೃತ. ಆ ಉಳಿದ ಆ ದುಡ್ಡು ಏನಿತ್ತು ಅದರಿಂದ ಇಷ್ಟನ್ನ ಪಡ್ಕೊಂಡ. ತನ್ನ ಇಷ್ಟಾರ್ಥ ಸಿದ್ಧಿ ಆಯ್ತು ಅಂತ ಆಯ್ತು, ಧರ್ಮರಾಜನಿಗೆ ಗೊತ್ತಾಯ್ತು. ಇಷ್ಟು ಹಣದಿಂದ ನಾನು ಅಶ್ವಮೇಧ ಯಾಗ ಮಾಡಬಹುದು ಅಂತ ಅವನಿಗೆ ಗೊತ್ತಾಯ್ತು. ಆದರೆ ಅವನಿಗೆ ಭಯನೂ ಇತ್ತು ಜೊತೆಗೆ, ಈ ಅಶ್ವಮೇಧ ಯಾಗ ಮಾಡೋದಕ್ಕೆ. ಏನ್ ಭಯ ಇತ್ತು? ಪಾಪದ ಬುದ್ಧಿ, ಪಾಪದಿಂದ ಭಯ ಇತ್ತು. ಅದಕ್ಕೋಸ್ಕರ ಇನ್ನೊಂದು ಪಾಠವನ್ನು ಇಲ್ಲಿ ಹಾಕಿದ್ದಾರೆ. ಶ್ಲೋಕದಲ್ಲಿ ನಮಗೆ ಈಗ ನೋಡಿದ್ವಿ, ವಾಜಿ ಮೇಧೈಸ್ತ್ರಿಭಿರಾಜ ಅಂತ ವಾಕ್ಯ ಇದೆ, 3ನೇ ವಾಕ್ಯ. ಇಲ್ಲಿ 2ನೇ ಲೈನು ಅಂತ ನೀವು ನೆನ್ಪಿಟ್ಕೊಳ್ಳಿ. 2ನೇ ಲೈನ್ ಮೊದಲಿಗೆ, ಅಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ವಾಜಿ ಮೇಧೈಸ್ತ್ರಿಭಿರ್ ಭೀತೋ. ಭೀತ ಅಂತ ಪದ ಹಾಕಿದ್ದಾರೆ. ಆದ್ರಿಂದ 3 ಅಶ್ವಮೇಧ ಯಾಗಗಳೇನಿದೆ, ಆ 3 ಅಶ್ವಮೇಧ ಯಾಗಗಳಿಂದ ತಾನು ಭಗವಂತನ ಪೂಜೆ ಮಾಡ್ದ ಅಂತ ಅರ್ಥ. ವಾಸ್ತವಿಕವಾಗಿ 3 ಅಶ್ವಮೇಧ ಯಾಗ ಅಂತ ಅರ್ಥ ಅಲ್ಲ. 1 ಅಶ್ವಮೇಧ ಯಾಗ ಮಾಡಿದ್ರಿಂದ 3 ಅಶ್ವಮೇಧ ಯಾಗ ಮಾಡಿದ್ರೆ ಏನ್ ಫಲನೋ ಅಂತ ಫಲ ಪಡೆದ ಅಂತ ಅರ್ಥ. ಇನ್ನೊಂದು ಈ ಶ್ಲೋಕದಲ್ಲಿ ಮತ್ತೊಂದು ವ್ಯತ್ಯಾಸ, ಯಜ್ಞೇ ಶಮಯ ಜದ್ಧರಿಂ ಅಂತಿದೆ, ಅಲ್ಲಿ ಯಜ್ಞೈ ಸಮಯ ಜದ್ಧರಿಂ ಅಂತ ಈ ರೀತಿ ವ್ಯತ್ಯಾಸ ಇದೆ. ಅದನ್ನ ನೆನಪಿಟ್ಟುಕೊಡಿ. ಅಂತೂ 3ರಷ್ಟು ಫಲ ಕೊಡುವಂತ ಅಶ್ವಮೇಧ ಯಾಗವನ್ನ ಈ ಧರ್ಮರಾಜ ತಾನು ಆಚರಿಸಿದ. ಯಾರಿಗೆ, ಯಾರನ್ನ ಕುರಿತು ಇದು ಮಾಡಿದ ಯಾಗ ಅಂದ್ರೆ ಯಜ್ಞೇಶಂ ಹರಿಂ. ಎಲ್ಲಾ ಯಜ್ಞಗಳಿಗೆ ಸ್ವಾಮಿ, ಫಲವನ್ನ ನೀಡೋನ್ ಯಾರು? ನಾವು ಮಾಡುವಂತಹ ಯಜ್ಞವನ್ನೆಲ್ಲ ನೋಡಿ ಇವ್ರಿಗೆ ಫಲ ಚೆನ್ನಾಗ್ ಕೊಡ್ಬೇಕು ಅಂತ ಅನ್ಸೋದಲ್ಲ, ಕೊಡೋ ಶಕ್ತಿನೂ ಇರ್ಬೇಕು. ಅದು ಯಾರಿಗೆ? ಹರಿ, ಶ್ರೀಹರಿ. ಆ ಶ್ರೀಹರಿಯನ್ನ ಅಶ್ವಮೇಧ ಯಾಗದಿಂದ ತಾನು ಪೂಜೆ ಮಾಡ್ದ. ಅದರಿಂದ ಹೋಮ ಅಂದ್ರೆ ಅಗ್ನಿಯ ಆರಾಧನೆ ಅಂತಲ್ಲ, ಮುಖ್ಯವಾಗಿ ದೇವರ ಹರಿಯ ಆರಾಧನೆ, ಅಗ್ನ್ಯಂತರ್ಗತನಾದ ಆ ಹರಿಯ ಆರಾಧನೆನೇ ಮುಖ್ಯ ಆರಾಧನೆ. ಅದನ್ನ ಧರ್ಮರಾಜ ತಾನು ಮಾಡಿದ ಅಂತ ಇಷ್ಟು ಬಂತು. ಇದಾಗಿ ನಾವು ಮುಂದಿನ ಶ್ಲೋಕಕ್ಕೆ ಹೋಗೋಣ. 35ನೆಯ ಶ್ಲೋಕ. ಆಹೂತೋ ಭಗವಾನ್ ರಾಜ್ಞ ಯಾಜಯಿತ್ವಾ ದ್ವಿಜೈರ್ನೃಪಂ ಉವಾಸಕತಿ ಚಿನ್ಮಾಸಾನ್ ಸಹೃದ ಪ್ರಿಯ ಕಾಮ್ಯಯ.
ಅಷ್ಟೊತ್ತಿಗೆ ಧರ್ಮರಾಜ ತಾನು ಅಶ್ವಮೇಧ ಯಾಗ ಮಾಡಬೇಕು ಅಂದ್ರೆ ದೊಡ್ಡವರ ಒಂದು ಮಾರ್ಗದರ್ಶನದಲ್ಲಿ ಮಾಡ್ಬೇಕು. ಒಂದು ಯಾವುದೇ ಒಂದು ದೊಡ್ಡ ಕೆಲಸ ಆದ್ರೂ ಒಬ್ರು ಹಿರಿಯರೊಬ್ರು ಮಾರ್ಗದರ್ಶನ ಬೇಕೇ ಬೇಕು, ಅದು ಸರಿಯಾಗಿ ಕೆಲಸ ಆಗ್ಬೇಕು ಅಂದ್ರೆ. ಸದ್ಯದಲ್ಲಿ ಯಾರಿದ್ದಾರೆ ಹಿರಿಯರು? ದೇವರೇ ಇದಾನಲ್ಲಿ, ಅವನಿಗಿಂತ ಹಿರಿಯರು ಯಾರಿದ್ದಾರೆ? ಆಹುತೋ ಭಗವಾನ್ ರಾಜ್ಞ, ಯುಧಿಷ್ಠಿರ ರಾಜ ಭಗವಾನ್ ಆಹುತ ಕರೆದ, ಬಾ ಅಂತ ಯಾರನ್ನ? ಕೃಷ್ಣನನ್ನ ಕರೆದ. ಕೃಷ್ಣ ಬಂದು ತಾನು ಅದಕ್ಕೆಲ್ಲ ಯಾವ ರೀತಿ ಸೂಚನೆ ಬೇಕೋ ಅದನ್ನೆಲ್ಲ ಕೊಟ್ಟ. ಏನ್ ಕೊಟ್ಟ? ಒಂದಿಷ್ಟು ಬ್ರಾಹ್ಮಣರ ಕೈನಲ್ಲಿ ನೀವೆಲ್ಲ ಯಾಗ ಮಾಡ್ಬೇಕು ನೀವು ಧರ್ಮರಾಜನಿಗೋಸ್ಕರ ಅಂತ ಅಶ್ವಮೇಧ ಯಾಗಕ್ಕೆ ಪುರೋಹಿತರ ವ್ಯವಸ್ಥೆ ಮಾಡ್ದ ಅಂತ ತಾತ್ಪರ್ಯ. ಯಾರು? ಕೃಷ್ಣ. ಯಾವ ಬ್ರಾಹ್ಮಣರು ಮಾಡಿದ್ರೆ ಅಶ್ವಮೇಧ ಯಾಗದಿಂದ ಪೂರ್ಣ ಫಲ ಸಿಗತ್ತೋ ಅಂತ ಬ್ರಾಹ್ಮಣರನ್ನ ತಾನು ಕರೆಸಿ ಧರ್ಮರಾಜನ ಮುಖಾಂತರ, ತಾನು ಧರ್ಮರಾಜನ ಯಜಮಾನತ್ವದಲ್ಲಿ ಈ ಯಾಗವನ್ನು ನೆರವೇರುವಂತೆ ಮಾಡ್ದ. ಯಾಕಂದ್ರೆ ಕೃಷ್ಣನಿಗೆ ಇಂಥವ್ರ ಪರಿಚಯ ಇಲ್ಲ ಅಂತಿಲ್ಲ. ಯಾರ್ಯಾರು ಹೇಗೆ ಯಾರು ಮಾಡಿದ್ರೆ ಏನ್ ಫಲ ಸಿಗತ್ತೆ ಅಂತ ಚೆನ್ನಾಗಿ ಗೊತ್ತಿರೋಂಥವನು. ಅವನು ಯೋಗ್ಯರಾದ ಬ್ರಾಹ್ಮಣರನ್ನ ಆಹ್ವಾನ ಮಾಡಿ ಧರ್ಮರಾಜನ ಕೈಲಿ ಆ ಯಾಗವನ್ನ ಮಾಡಿಸಿ ತಾನು ಸುಹೃದ ಪ್ರಿಯ ಕಾಮ್ಯಯ, ಬರೀ ಯಾಗ ಮಾಡಿಸಾಯ್ತು, ಯಾಗ ಮುಗಿಯಿತು, ಹೊರಟು ಬಿಟ್ಟ ಅಂತಿಲ್ಲ. ಕೃಷ್ಣ ಆ ಯುಧಿಷ್ಠಿರನಿಗೆ ಸಂತೋಷ ಆಗ್ಲಿ, ಅವನಿಗೆ ಪ್ರೀತಿ ಉಂಟು ಮಾಡ್ಬೇಕು ಅಂತ ಒಂದಿಷ್ಟು ತಿಂಗಳುಗಳ ಕಾಲ ಅಲ್ಲೇ ವಾಸ ಮಾಡಿದಂತೆ. ನಂತರ ಹೀಗೆ ಧರ್ಮರಾಜನ ಮೇಲಿನ ಪ್ರೀತಿ, ಪಾಂಡವರ ಮೇಲಿನ ಪ್ರೀತಿ ಅಷ್ಟು ತಾನು ಯಾಗ ಮಾಡಿಸಿದ್ದಲ್ಲದೆ ತಾನು ಅನೇಕ ತಿಂಗಳುಗಳ ಕಾಲ ತಾನು ಈ ಪಾಂಡವರ ಜೊತೆಗೆ ವಾಸ ಮಾಡಿದ. ಹಿಂದೆನೂ ಕೂಡ ನಮಗೆ ಅಧ್ಯಾಯಗಳಲ್ಲಿ ಅಶ್ವಮೇಧ ಯಾಗದ ಪ್ರಸಂಗ ಬಂದಾಗ ಆ ಕೃಷ್ಣ ಅಲ್ಲಿ ಸುಮಾರು ತಿಂಗಳುಗಳ ಕಾಲ ಇದ್ದ. ಆಮೇಲೆ ಅಲ್ಲಿಂದ ಹೊರಟ, ರಥದಿಂದ ಹೊರಟ ಕೃಷ್ಣ ಹೇಗಿದ್ದ ಅಂತ ಅಲ್ಲೆಲ್ಲ ಸ್ತೋತ್ರಗಳೆಲ್ಲ ಸಿಕ್ಕಾಪಟ್ಟೆ ಮಾಡಿದ್ರು. ಆ ಭಾಗವನ್ನು ಮತ್ತೆ ನೆನಪಿಸ್ಕೊಳ್ತಾ ಇದ್ದಾರೆ. ಇದು ಮತ್ತೊಮ್ಮೆ ಇನ್ನೊಮ್ಮೆ ನಡೆದಿದ್ದೇನಲ್ಲ, ಆ ಭಾಗವನ್ನ ಇಲ್ಲಿ ನೆನಪಿಸಿಕೊಳ್ತಾ ಇದ್ದಾರೆ. ಅಂತೂ ಯಜ್ಞ ಮುಗಿದ ಮೇಲೆ ಹಲವು ತಿಂಗಳುಗಳ ಕಾಲ ಕೃಷ್ಣ ತಾನು ಅಲ್ಲಿ ವಾಸ ಮಾಡ್ಕೊಂಡಿದ್ದ. ಅದಾದ ಮೇಲೆ ಒಂದು ದಿವಸ ಅಪ್ಪಣೆಯನ್ನೆಲ್ಲ ಪಡೆದು ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಅಪ್ಪಣೆ ಪಡೆದು ಕೃಷ್ಣ ದ್ವಾರಕೆಗೆ ಹೊರಟ ಅಂತ. ಈ ಕಥೆಯನ್ನೆಲ್ಲ ಹಿಂದೆ ಬಂದಾಗಿದೆ, ಹಿಂದೆನ ಹೇಳಾಗಿದೆ. ಅದನ್ನ ಮತ್ತೆ ಸ್ಮರಣೆ ಮಾಡ್ಕೊಂಡು ನಿಲ್ಲಿಸ್ತಾರೆ. ಇಷ್ಟ ನಿಲ್ಲಿಸಿ ಮತ್ ಮುಂದೆ ಬೇರೆ ಘಟನೆ ಅಂತ. ಈಗ ಈ 11ನೆಯ ಅಧ್ಯಾಯದ ಕೊನೆಯ ಶ್ಲೋಕ. ಇವತ್ತು 11ನೇ ಅಧ್ಯಾಯ ಮುಕ್ತಾಯ ಆಗ್ತಾ ಇದೆ. ತಥೋರಾಜ್ಞಾಭ್ಯನುಜ್ಞಾತಃ ಕೃಷ್ಣಯಾ ಸಹ ಬಂಧುಭಿಃ ಯಯೌ ದ್ವಾರವತೀಂ ಬ್ರಹ್ಮನ್ ಸಾರ್ಜುನೋ ಯದುಭಿರ್ವೃತಃ. ನಂತರ ಕೆಲವು ತಿಂಗಳುಗಳ ಕಾಲ ಕಳೆದಿದೆ. ಬಂಧುಗಳ ಜೊತೆಗೆ ಕೃಷ್ಣ ತಾನು ಹೊರಟಿದ್ದಾನೆ. ಆಗ ಒಂದು ದ್ರೌಪದಿ ಮತ್ತೊಂದು ಧರ್ಮರಾಜ, ಇವರಿಬ್ಬರಿಂದ ಒಪ್ಪಿಗೆ ಪಡೆದ. ರಾಜ ರಾಣಿ ದ್ರೌಪದಿ ಹಾಗೂ ಧರ್ಮರಾಜ ಅಪ್ಪಣೆ ಪಡೆಯೋದು ಅಂದ್ರೆ, ಅವರು ಭಕ್ತರು, ಅವರು ಬಿಟ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ಕೃಷ್ಣನನ್ನ. ಭಕ್ತರ ಕೈಲಿ ಬಿಡಿಸ್ಕೊಳ್ಳೋದು ತುಂಬಾ ಕಷ್ಟ ಕೃಷ್ಣನಿಗೆ. ಯಾಕಂದ್ರೆ ಒಬ್ರು ಬಿಟ್ರೆ ಇನ್ನೊಬ್ರು ಹಿಡ್ಕೊಳ್ತಾರೆ. ನನಗ್ ಬೇಕು ಅಂತ ಭಕ್ತರು ಕೃಷ್ಣನನ್ನ ಯಾರು ಬಿಡ್ತಾರೆ? ಅಂಥದ್ರಲ್ಲಿ ಧರ್ಮರಾಜ, ದ್ರೌಪದಿ ಅಂತ ದೊಡ್ಡ ಭಕ್ತ ಶ್ರೇಷ್ಠರು, ಅವ್ರು ಯಾಕೆ ಕೃಷ್ಣನನ್ನ ಕಳಿಸ್ಕೊಳ್ಲಿಕ್ಕೆ ಇಷ್ಟಪಡ್ತಾರೆ? ಅವ್ರು ಬಿಡಲ್ಲ. ಅದರಿಂದ ಭಕ್ತರಿಂದ ಒಪ್ಪಿಗೆ ಪಡೆಯೋದು, ಅಯ್ಯೋ ದಯವಿಟ್ಟು ಕಳಿಸ್ಕೊಡಿ ಅಂತ. ಆದ್ರಿಂದ ಈ ರೀತಿ ಒಪ್ಪಿಗೆಯನ್ನ ಕೃಷ್ಣ ತಾನು ತನ್ನ ಭಕ್ತರ ಬಳಿ ತಾನು ಆ ಪ್ರೀತಿಯ ಭಾವನೆಯಿಂದ ತಾನು ಪಡ್ಕೊಂಡು ಸಾರ್ಜುನ, ಅರ್ಜುನನ್ ಜೊತೆಗೆ ಮತ್ ಹೊರಟ. ಅರ್ಜುನ, ಅನೇಕ ಯಾದವರು ಇವರ ಜೊತೆಗೆಲ್ಲ ಸೇರ್ಕೊಂಡು ತಾನು ದ್ವಾರಕಾ ಪಟ್ಟಣಕ್ಕೆ ತಾನು ಪ್ರಯಾಣ ಮಾಡಿದ. ಬ್ರಹ್ಮನ್ ಅಂತ ಕರೀತಾರೆ. ಬ್ರಹ್ಮನ್ ಅಂದ್ರೆ ಇಲ್ಲಿ ಶೌನಕರು ಅಂತ, ಬ್ರಹ್ಮಜ್ಞಾನಿಗಳಾದ ಶೌನಕರೇ ಕೇಳಿ ಹೀಗಾಯ್ತು ಘಟನೆ ಅಂತ. ಇಲ್ಲಿಗೆ ಇತಿ ಶ್ರೀ ಭಾಗವತ ಟೀಕಾಯಾಮ್ ವಿಜಯಧ್ವಜ ತೀರ್ಥ ಭಿಕ್ಷು ಕೃತಾಯಂ ಪ್ರಥಮ ಸ್ಕಂದೆ ಏಕಾದಶೋಧ್ಯಾಯ ಇತಿ ಏಕಾದಶೋಧ್ಯಾಯ ಅಂತ. ಈಗ 11ನೆಯ ಅಧ್ಯಾಯ ಮುಕ್ತಾಯ ಆಯ್ತು. ಇನ್ನು ಮುಂದೆ 12ನೆಯ ಅಧ್ಯಾಯ. 12ನೇ ಅಧ್ಯಾಯದಲ್ಲಿ ಏನ್ ವಿಚಾರ ಅಂದ್ರೆ, ನಮಗೆ ಸಂಸಾರ ಯಾಕೆ ಸಿಕ್ತು? ಅದೊಂದು ವಿಜಯಧ್ವಜ ತೀರ್ಥರೇ ಬಿಡಿಸ್ತಾರೆ. ಯಾಕೆ ಸಂಸಾರ? ನಮಗೆ ಸಂಸಾರ ಬಂದಿದ್ದು ವಿಷಯದ ಮೇಲೆ ರಾಗ. ನಾವು ಈಗೇನ್ ಮುಳುಗಿದೀವಲ್ಲ ಲೌಕಿಕವಾಗಿ, ನಮಗೆ ಅನುಭವಕ್ಕಿರುತ್ತೆ, ಮುಳುಗಿರ್ತೀವಿ. ಅನೇಕ ವಿಷಯದ ಆಸಕ್ತಿ ನಮಗೆ, ಆ ಆಸಕ್ತಿನೇ ನಮ್ಮ ಸಂಸಾರಕ್ಕೆ ಕಾರಣ.
ಯಾವಾಗ ಈ ಆಸಕ್ತಿಯನ್ನ ಕಳ್ಕೊಂಡು ದೇವರಲ್ಲಿ ಮುಳುಗ್ತೀವೋ ಆಗ ನಮಗೆ ಮೋಕ್ಷಕ್ಕೆ ಅದು ಕಾರಣ ಆಗತ್ತೆ. ಆದ್ರಿಂದ ಯಾವುದೇ ಒಬ್ಬ ಮೋಕ್ಷ ಬಯಸೋನು ಅಂತ ಆದ್ರೆ ಅವನಿಗೆ ಲೌಕಿಕ ವಿಷಯಗಳಲ್ಲಿ ಆಕರ್ಷಣೆ ಇರಬಾರ್ದು, ಅದು ಬೇಡ ಅಂತ. ಅದ್ರಿಂದ ಎಷ್ಟು ಬೇಕೋ ಅಷ್ಟಕ್ ಮಾತ್ರ ಸೀಮಿತವಾಗಿ ಇಟ್ಕೊಂಡಿರ್ಬೇಕು. ಅಂತೂ ವೈರಾಗ್ಯ ಬರ್ಬೇಕು ಒಬ್ಬ ಮೋಕ್ಷವನ್ನ ಬಯಸೋನ್ಗೆ. ವೈರಾಗ್ಯ ತಾನಾಗೆ ಬರುತ್ತೋ ಬೇರೆಯವರಿಂದ ಬರುತ್ತೋ, ಒಟ್ಟು ವೈರಾಗ್ಯ ಸಂಪಾದನೆ ಮಾಡೋದು ಕರ್ತವ್ಯ. ಈ ಅರ್ಥವನ್ನ ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಹಾಗಾದ್ರೆ ಈ ಅಧ್ಯಾಯದ ಪ್ರಮುಖ ಅರ್ಥ ವೈರಾಗ್ಯ ಸಂಪಾದನೆ ಮಾಡಿ. ನೀವಾಗೇ ತರಿಸ್ಕೊಳ್ತೀರೋ ಬೇರೆಯವರಿಂದ ತರಿಸ್ಕೊಳ್ತೀರೋ ಅದು ಬೇರೆ ವಿಷಯ, ಒಟ್ ವೈರಾಗ್ಯ ನಿಮ್ಮಲ್ಲಿ ಬರ್ಬೇಕು. ಅದ್ ಹೇಗೆ? ಶುದ್ಧಾಂತಃಕರಣ ಸೇವ ವಿಷಯ ವಿರಾಗ ಸುದೃಢ. ವೈರಾಗ್ಯ ಬರೋದು ನಿಮಿಷ ಬಂದು ಹೊರಟೋಗ್ಬಿಡುತ್ತೆ ಆಚೆ ಈಚೆ, ಅದು ಬಂದು ದೃಢವಾಗಿ ಉಳಿಬೇಕಲ್ಲ. ಅದು ಯಾವಾಗ ಉಳಿಯತ್ತೆ? ನಿಮ್ಮ ಮನಸ್ಸು ನಿಮ್ಮ ಅಂತಃಕರಣ ಎಲ್ಲಿವರೆಗೆ ಶುದ್ಧವಾಗಿರುತ್ತೋ ಅಲ್ಲಿವರೆಗೂ ನಿಮ್ಮಲ್ಲಿ ವೈರಾಗ್ಯ ಇರುತ್ತೆ. ಆ ಮನಸ್ಸಿಗೆ ಚೂರೇನೋ ಆಸೆ ಬಂತ ಅಲ್ಲಿ ವೈರಾಗ್ಯ ಹೋಯ್ತು ಅಂತ ಅರ್ಥ. ಆದ್ರಿಂದ ಶುದ್ಧ ಅಂತಃಕರಣ ಸೇವ ವಿಷಯ ವಿರಾಗ ಸುದೃಢ, ದೃಢವಾಗಿ ವೈರಾಗ್ಯ ಅಲ್ಲಿ ನಿಲ್ಲತ್ತೆ. ಆದ್ರೆ ಅಂಥ ವೈರಾಗ್ಯ ಪಡೆಯೋದು ಹೇಗೆ? ಈ ಶುದ್ಧ ಅಂತಃಕರಣನಾಗೋದು ಹೇಗೆ? ಒಳ್ಳೆಯ ಮನಸ್ಸನ್ನು ಪಡೆಯೋದು ಹೇಗೆ? ಯಾವುದೇ ದೋಷ ಇಲ್ಲದೆ ಇರೋ ತರ ಅಂದ್ರೆ ಕರ್ಮಾಚರಣೆ ಮಾಡ್ತಾ ಇರ್ಬೇಕು, ದೇವರ ಪೂಜೆ ಇತ್ಯಾದಿ ಸೇವೆಯನ್ನ ಮಾಡ್ತಾ ಇರ್ಬೇಕು. ಆಗ ಅಂತಃಕರಣ ಶುದ್ಧಿ ಆಗತ್ತೆ. ಅದರಲ್ಲೇ ಮುಳುಗಿರ್ತೀವಿ, ಬೇರೆ ಕಡೆ ಜಾಸ್ತಿ ಲಕ್ಷ್ಯ ಇರಲ್ಲ, ಅದನ್ನ ಮಾಡೋದ್ರಲ್ಲೇ ನಾವು ಕಡಿತಾ ಇರ್ತೀವಿ. ಸಹಜವಾಗಿ ದೇವರ ಮೇಲೆ ಪ್ರೀತಿ ವಿಶ್ವಾಸ ಆಧಾರಗಳೆಲ್ಲ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಅಥವಾ ತೀರ್ಥಯಾತ್ರೆ ಮಾಡಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಮಾಡಬೇಕಾಗಿ ತೀರ್ಥಯಾತ್ರೆ ಯಾಕೆ ಅಂದ್ರೆ ರಾಗದ್ವೇಷಗಳನ್ನ ಪಡ್ಕೊಳ್ಳೋದಿಕ್ಕಲ್ಲ. ಅಲ್ಲಿ ಹೋಗಿ ಕಾಮ ಕ್ರೋಧ ಲೋಭ ಇದನ್ನೆಲ್ಲ ಪಡೆಯೋದಕ್ಕೆ ತೀರ್ಥಯಾತ್ರೆ ಮಾಡೋದಲ್ಲ. ತೀರ್ಥಯಾತ್ರೆಗೆ ಬಂದಿದೀವಿ ಅಂದ್ರೆ ನಾವು ಮೌನದಿಂದ ಹೋಗಿರ್ತೀವಿ, ಮೌನದಿಂದ ಬಂದಿರ್ತೀವಿ ದೇವರಲ್ಲಿ ಮುಳುಗಿ, ಯಾವುದೇ ಬೇರೆ ಆಕ್ಷೇಪಗಳಿಲ್ದೇನೆ ಯಾರ ಮೇಲೂ ಕೂಡ. ಹಾಗ ನಾವು ತೀರ್ಥಯಾತ್ರೆಯನ್ನ ಮಾಡಿಕೊಂಡು ಬಂದಿರ್ಬೇಕಂತೆ. ಈ ತೀರ್ಥಯಾತ್ರೆಯ ಏನು ಒಂದು ಸೇವೆ ಇದೆ, ಭಗವಂತನ ಸೇವೆ, ಅದು ಕೂಡ ಈ ಅಂತಃಕರಣ ಶುದ್ಧಿಗೆ ಕಾರಣ ಆಗತ್ತೆ ಅಂತ ಇಷ್ಟನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ವಿದುರರು ತಾವು ತೀರ್ಥ ಯಾತ್ರೆಯನ್ನ ಮಾಡ್ತಾರೆ. ತೀರ್ಥಯಾತ್ರೆ ತೀರ್ಥ ಸೇವೆಯನ್ನೆಲ್ಲ ಮಾಡಿಕೊಂಡು ಅವ್ರಿಗೆ ಯುಧಿಷ್ಠಿರನ್ ನೋಡ್ಬೇಕು ಅಂದ್ರೆ ತಮ್ಮ ಬಂಧುಗಳನ್ನ ನೋಡ್ಬೇಕು ಅಂತ ಅಪೇಕ್ಷೆ ಆಗತ್ತೆ. ಆಗ ಅವರು ಹಸ್ತಿನಾಪುರಕ್ಕೆ ಬರ್ತಾರೆ. ಆ ಹಸ್ತಿನಾಪುರಕ್ಕೆ ಬರುವಂತ ಸಂದರ್ಭವನ್ನ ಈಗ ನೆನಪಿಸ್ಕೊಳ್ತಾರೆ. ಹಾಗಾದ್ರೆ ವಿದುರರು ತೀರ್ಥಯಾತ್ರೆಯನ್ನ ಮುಗಿಸಿ ಹಸ್ತಿನಾಪುರಕ್ಕೆ ಯುಧಿಷ್ಠಿರಾದಿಗಳನ್ನ ನೋಡ್ಲಿಕ್ಕೆ ಅಂತ ಬರ್ತಾರೆ. ಈ ಬರೋ ಭಾಗ ಏನಿದೆ ಅದನ್ನ ವಿವರಣೆ ಮಾಡ್ತಾ ಈಗ ಮುಂದಕ್ಕೆ ಸಾಕ್ತಾರೆ. ಆಗ್ಲೂ ಯಾಕೆ ಈ ವಿದುರ ಆಗಮನ ಪ್ರಕಾರ ವಿದುರರು ಬಂದಿದ್ ಯಾಕೆ ಅಂತ ಈ ವಿಷಯ ಯಾಕೆ ತಿಳಿಸ್ಬೇಕಾಗಿದೆ ಅಂದ್ರೆ ಆ ಒಂದು ಅಂಶವನ್ನ ಹೇಳಿ ಮುಕ್ತಾಯ ಮಾಡ್ತೀನಿ. ಪರೀಕ್ಷಿತ್ ರಾಜನಿಗೆ ರಾಜ್ಯಾಭಿಷೇಕ ಆಗತ್ತೆ. ಅವನ್ ರಾಜನಾಗ್ತಾನೆ, ಪಟ್ಟಾಭಿಷಿಕ್ತ ರಾಜ ಪರೀಕ್ಷಿತ ಆಗ್ತಾನೆ. ಆದ್ರೆ ಆಶ್ಚರ್ಯ, ಯಾಕೆ ಅವನಿಗೆ ರಾಜ್ಯಾಭಿಷೇಕ ಆಯ್ತು? ದೊಡ್ಡವರೆಲ್ಲ ಇದ್ದಾಗ ಚಿಕ್ಕವ್ರಿಗೆ ಹೇಗೆ ಮರ್ಯಾದೆ? ಅಂಥ ಮರ್ಯಾದೆ ಯಾಕೆ? ಯಾಕೆ ಧೃತರಾಷ್ಟ್ರ ಧರ್ಮರಾಜ ಎಲ್ಲರೂ ಇದ್ದಾರೆ. ಇವರೆಲ್ಲ ಇದ್ದಾಗ ಒಬ್ಬ ಚಿಕ್ಕವನನ್ನ ಅಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡೋದು ಸರಿಯಲ್ವಲ್ಲ? ದೊಡ್ಡವ್ರು ಇದಾರಲ್ಲ, ಚಿಕ್ಕವ್ರಿಗೆ ಹೇಗೆ ಅಂದ್ರೆ ಹಾಗಲ್ಲ. ಅವೆಲ್ಲ ಒಬ್ಬೊಬ್ರೆ ಹೊರಡ್ಲಿಕ್ಕೆ ಶುರು ಮಾಡಿದ್ರು. ಮಹಾ ಪ್ರಸ್ಥಾನ ಶುರುವಾಯ್ತು. ಒಬ್ಬೊಬ್ರೆ ಧೃತರಾಷ್ಟ್ರ ಹೊರಟ, ಈಗ ಒಬ್ಬೊಬ್ರು ಕೂಡ ತಾವು ಹೊರಟ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ನಂತರ ಪರೀಕ್ಷಿತ್ ಮಹಾರಾಜನೇ ಮುಂದಕ್ಕೆ ಆ ವಂಶದಲ್ಲಿ ರಾಜನಾಗಿ ಪಟ್ಟಾಭಿಷೇಕವನ್ನ ಪಡಿತಾನೆ ಅಂತ ಇದನ್ನ ತಿಳಿಸ್ಬೇಕು. ಅದಕ್ಕೇನ್ ಮಾಡ್ತಾರೆ, ಧೃತರಾಷ್ಟ್ರನಿಂದ ಹಿಡಿದು ಯಾರ್ಯಾರು ಪ್ರಸ್ಥಾನವನ್ನ ಕೈಗೊಂಡು ಅದರ ಬಗ್ಗೆ ವಿಸ್ತಾರವಾಗಿ ಒಂದು 3 ಅಧ್ಯಾಯಗಳಲ್ಲಿ ಇನ್ನು ಮುಂದೆ 13, 14, 15 ಈ ಅಧ್ಯಾಯಗಳಲ್ಲಿ ಆ ವಿಷಯಗಳ ಬಗ್ಗೆ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಆಗ ಧೃತರಾಷ್ಟ್ರ ಹೊರಟಿದ್ದೇನ್ ವಿಷಯ ಇದೆಯಲ್ಲ ಅದೆಲ್ಲ ನಮಗ್ ಗೊತ್ತಾಗೋದು ವಿದುರರು ಉಪದೇಶ ಕೊಟ್ಟಾಗ್ಲೆ. ಅದನ್ನ ವಿದುರರು ಉಪದೇಶ ಕೊಡುವಂತಹ ಭಾಗ ಏನಿದೆ ಅದು ಬೇಕು. ವಿದುರರು ಯಾಕೆ ಇಲ್ಲಿ ಬಂದ್ರು ಉಪದೇಶ ಕೊಡ್ಲಿಕ್ಕೆ? ಅದು ಬೇಕಲ್ಲ, ಸಂಗತಿ ಬೇಕಲ್ಲ. ಅದಕ್ಕೆ ವಿದುರರು ತೀರ್ಥಯಾತ್ರೆ ಮುಗಿಸ್ಕೊಂಡು ಈ ಕಡೆ ಬಂದಿದ್ದಾರೆ, ನೋಡ್ಬೇಕು ಅಂತ ತಮ್ಮ ಬಂಧುಗಳನ್ನ ಅಂತ. ಇದು ಮನಸ್ಸಲ್ಲಿ ಇಟ್ಕೊಂಡು ಮೊದಲನೇ ಶ್ಲೋಕವನ್ನ ಅವರು ಪ್ರಾರಂಭಿಸ್ತಾರೆ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ಹರೇ